ಏನ್ ಹೇಳಕತ್ತ ತಿಂಗಳ ಬಂದು ನಾವು ದುಡ್ಡು ಕೊಡ್ತೀವಲ್ಲ, ಸಣ್ಣ ಪುಟ್ಟ ಇದ್ರೆ ಕಾರ್ಪೊರೇಷನ್ ದುಡ್ಡು ಬರ್ತಾವ. ನಾವು 10 ರೂಪಾಯಿ ಯಾವಾಗ 5 ರೂಪಾಯಿ ಕೊಡ್ತಾರೆ. ನಾವೇನು ಯಾರನ್ನ ಕೇಳಕ್ ಹೋಗಲ್ಲ. ಅಲ್ಲಿ ಅವ್ರು 20 ರೂಪಾಯಿ 1 ರೂಪಾಯಿನೂ ದುಡ್ಡು ಕೊಡಲ್ಲ. ಒಂದ್ಸಲಿ ಯಾವ 5 ರೂಪಾಯಿ ಅಷ್ಟೇ ಕೊಡೋದು. 20 ರೂಪಾಯಿ 10 ರೂಪಾಯಿ ನಾನು ನೋಡ್ಲಿಲ್ಲ ಸರ್ ಅಂತ ಹೇಳಕತ್ತಾರ. ಸರ್ ನಾವು ಯಾಕೆ 20 ರೂಪಾಯಿ ಕೊಡಲ್ಲ ಸರ್? ಅವ್ಗೆ ಇಲ್ಲಿ ಕೇಳ್ರಿ ಸರ್, ದಿವಸ 20 ರೂಪಾಯಿ ಅಲ್ಲಿ ಕೇಳ್ರಿ ಸರ್. 20 रुपए देते नहीं कर को बोल रही ना हमारे सामने बुलाने का हमें 50 रुपए देती ईद में खुशी से हमारे कवरा आती एक जरे डालती उठा को हंदे देंगे अगर हमें खुशी से 20 रुपए देती 10 रुपए देती ईद आए तो 50 रुपए देती. ಕಸ ತೆಗೆಯೋದು ಬಿಟ್ಟು ಇವತ್ತು ಆಜಾದ್ನಗರ ಸ್ಟೇಷನ್ನಾಗ ನೀವು ಇದ್ದೀರಿ, ಯಾಕೆ ಬಂದ್ರಿ ಅಂತ ಹೇಳಿ ಸರ್. ಮಾಮೂಲಿ ಕೆಲಸಕ್ಕೆ ಯಾವ ರೀತಿ ಬರ್ತೀವೋ ಆ ರೀತಿ ಕೆಲಸ ಮಾಡ್ತಿದ್ದೀವಿ ರೀ. ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಹಸಿ ಕಸ ಒಣ ಕಸ ಬೇರೆ ಮಾಡೋಕೆ ಹೇಳ್ತೀವಿ ರೀ, ಪ್ರತಿಯೊಬ್ಬರಿಗೆ ಹೇಳ್ತೀವಿ. ಅವರು ಅದನ್ನು ನಾವು ಹೇಳೋದನ್ನು ಯಾವ ರೀತಿ ತಿಳ್ಕೊಂತಾರೆ ಏನೋ ಗೊತ್ತಿಲ್ಲ. ಪ್ರತಿ ದಿವಸನೂ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾತಾಡ್ತಾರೆ. ನಾವು ಅವನ್ನೆಲ್ಲ ಯಾಕೆಂದ್ರೆ ನಾವು ದುಡ್ಕೊಂಡು ತಿನ್ನೋಕ್ಕಾಗಲ್ಲ, ಸುಮ್ಮನೆ ಇರ್ತಿದ್ವಿ. ಇವತ್ತಾದ್ರೂ ಅವ್ರು ಹೆಂಗೆ ಬೇಕಂಗೆ ಮಾತಾಡಿದ್ರು, ನಾವು ಅದಕ್ಕೂ ತೆಲೆಕೇಶನ್ ನಮ್ಮ ಪಾಡಿ ನಾವು ವಾರ್ಡ್ ಮಾಡ್ಕೊಂಡು ನಾವೇನಿದ್ದು ನಮ್ಮ ರೂಲ್ಸ್ ನಾವು ಹೇಳಿ ನಮ್ಮ ಪಾಡಿ ನಾವು ಮುಂದಕ್ಕೆ ಹೋಗಿದ್ದೀವಿ ರೀ. ಮುಂದಕ್ಕೆ ಹೋದ್ಮೇಲೆ ಅಯ್ಯಮ್ಮ ಗಂಡು ಮಕ್ಳಿಗೆ ಏನು ಹೇಳ್ಕೊಂಡು ಕರ್ಕೊಂಬಂತೇನೋ ಗೊತ್ತಿಲ್ಲ, ನಮ್ಮನ್ನು ನಿಲ್ಲಿಸಿದ್ದಾರೆ, ಹೆಣ್ಮಕ್ಳನ್ನೆಲ್ಲ ಬೈದಿದ್ದಾರೆ ಅಂತಂದೇಳಿ ಕರ್ಕೊಂಬಂದಿದ್ದಾರೆ. 3 ಜನ ಗಂಡು ಮಕ್ಕಳು ನಮ್ಮನ್ನು ಕಣಗ ಹಿಡ್ಕೊಂಡು ಬಂದಾರೆ ಹೊಡ್ಯಾಕೆ. ನಾವು ಹೊಡೆಯೋ ಅಂಥ ತಪ್ಪು ನಾವೇನು ಮಾಡಿದ್ದೀವಿ? ಕಸ ಬೇರೆ ಮಾಡಿಕೊಡ್ರಿ ಅನ್ನೋದೇ ತಪ್ಪು ಅವರಿಗೆ. ಹಸಿ ಕಸ ಒಣ ಕಸ ಅದು ಮಾಡಲೇಬೇಕು, ಬೇರೆ ಯಾರ ಮನೆ ಆದ್ರೂ ಮಾಡಲೇಬೇಕು. ಆ ಥರ ನಾವು ಡೈಲಿ ದಿವಸ ಉಣ್ಣೆ ಹೋಗ್ತೀರಾ. ಈ ನಮೂನಿ ದಿವಸ ಹಾಕತ್ತ ಇವತ್ತೇ ಆಗಿದೆ ಸರ್. ಪ್ರತಿ ಓಣಿಯಲ್ಲಿ ಪ್ರತಿಯೊಬ್ಬರು ಯಾವಾರ ಒಬ್ಬೊಬ್ರು ಮಾಡ್ತಾವೆ. ನಾವು ಸ್ವಲ್ಪ ಇದ್ದಾವೆ ನಾವೇ ಆರಿಸ್ಕೊಡ್ತೀವಿ ರೀ. ಏನೇ ಹೆಚ್ಚು ಕಮ್ಮಿ ಇದ್ರೆ ಒಂದೊಂದು ಚೀಲಗಟ್ಟಲೆ ತಂದು ಹಿಂದ್ಗಡೆ ಚೀಲಕ್ಕೆ ಸುರಿದ್ರೆ ನಮಗೆ ಆ ಚೀಲನೂ ಹರ್ಕೊಂಡು ಹೋಗೋ ಎತ್ತಕ್ಕೂ ಆಗಲ್ಲ. ಹಸಿ ಕಸ ಅದರಲ್ಲಿ ಹಾಕಿದರೆ ಅದಕ್ಕೆ ಇಲ್ಲಿ ಹಾಕ್ಬೇಡ್ರಮ್ಮ, ಹಸಿ ಕಸಕ್ಕೆ ಗಾಡಿ ಐತಿ, ಗಾಡಿ ಖಾಲಿ ಐತಿ, ಮೇಲೆ ಹಾಕ್ರಿ ಅಂತಂದು ಹೇಳ್ತೀವಿ. ಪ್ರತಿಯೊಬ್ಬರಿಗೆ ನಾವು ಮಾತಾಡೋಕಾರ ಒಂದು ಸ್ವಲ್ಪ ಜೋರ ಬಾಯಿ ಮಾಡಿ ಮಾತಾಡ್ತೀವಲ್ಲ, ಅದನ್ನೇ ಅವರು ಅಪಾರ್ಥ ತಿಳ್ಕೊಂಡ್ರೆ ಏನು ತಿಳ್ಕೊಂಡ್ರೆ ಗೊತ್ತಿಲ್ಲ. ಅವರು ಹೋಗಿ ಗಂಡು ಮಕ್ಕಳಿದ್ರೆ ಏನು ಹೇಳಿದ್ರೆ ನಮಗೆ ಅದೂ ಗೊತ್ತಿಲ್ಲ. ಅವ್ರು ನಮ್ಮನ್ನು ಅಟ್ಯಾಕ್ ಮಾಡಕ್ಕೆ ಬಂದರು ಸರ್. ಓಣಿ ಒಳಗೆ ಎಲ್ಲರೂ ಕಸ ಬೇರೆ ಬೇರೆ ಎಲ್ಲರೂ ಬೇರೆ ಮಾಡ್ತಾರೆ. ಇದೇನು ಇವತ್ತು ಅವರು ಬೇರೆ ಮಾಡ್ಕೊಡ್ತಿದ್ರು, ಇವತ್ತು ಅದು ಯಾಕೆ ಯಾವ ಥರ ತಂದು ಹಾಕಿದ್ರೋ ಗೊತ್ತಿಲ್ಲ. ಬರೀ ಅಷ್ಟೇ ಹೇಳಿದ್ವಿ. ಅಲ್ಲಿ ನಾವು ಹೋದಾಗೆ ಕೇಳಿದ್ದೀವಿ, ಅವರಿಗೆ ತಿಂಗಳ ಬಂದರೆ ಸ್ವಲ್ಪ ದುಡ್ಡು ಕೊಡ್ತೀವಿ. ಅವ್ರು ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ಅವರಾಗಿ ನಾವು ಯಾರು ಸಣ್ಣ ಪುಟ್ಟ ಒಂದು ಕಸ ಇದ್ದರೆ ನೀವು ಸರಿ ಮಾಡ್ಕೋಬೇಕಾದ್ರು. ನಾವು ತಿಂಗಳ 1ನೇ ತಾರೀಕು ಬಂದು ನಾವು ದುಡ್ಡು ಕೊಡ್ತೀವಿ. ಅವ್ರ ಹತ್ತೆಲ್ಲ ಇಷ್ಟಕ್ಕೆಲ್ಲ ಹೇಳ್ಬೋದಿತ್ತು ಅಂತ ಹೇಳಕತ್ತಾರೆ. ಇಲ್ಲ ರೀ, ಅಲ್ಲಿ ಯಾರು ದುಡ್ಡು ಕೊಡಲ್ಲ. ಅಲ್ಲಿ ನಾವು ಕಸ ಬೇರೆ ಮಾಡ್ಕೊತೀವಿ. 1-2 ಕವರ್ ಇದ್ರೆ ಮಾಡ್ಕೊತೀವಿ, ಭಾಳ ಕವರ್ ಇದ್ರೆ ಅವರೇ ಮಾಡ್ಕೊಡ್ಬೇಕು. ಇನ್ನೊಂದು ನಾವು ಆ ಥರ ಹೇಳೋದಕ್ಕೆ ಅವ್ರು ಏನಂತಾರೆ ಗೊತ್ತಾ, ಗುಜರಿ ಅರ್ಶಣದಕ್ಕೋಸ್ಕರ ಆ ಥರ ನಮಗೆ ಬೇರೆ ಮಾಡಿಸ್ತಾರೆ ಅಂತ ಹೇಳ್ತಾರೆ ರೀ. ಇದನ್ನು ಪ್ರತಿಯೊಂದು ಮನೇಲಿ ಹೇಳ್ತಾರೆ ಅವರು. ಸರ್ ನೆಕ್ಸ್ಟ್ ನಿಮ್ಗೆ ಕಸ ಕೊಟ್ಟು ಯಾವ ನಮೂನಿ ಕೊಡ್ಬೇಕಂತ ಅದು ಮಾಹಿತಿ. ಹಸಿ ಕಸ ಒಣ ಕಸ ಬೇರೆ ಮಾಡೇ ಕೊಡ್ಬೇಕು ರೀ. ಪ್ರಕೃತಿಯಿಂದ ಬಂದಿರೋ ಅದು ಏನೈತಲ್ಲ ಅದು ಹಸಿ ಕಸ, ಮನುಷ್ಯರು ಏನು ಮಾಡ್ಯಾರಲ್ಲ ಅದು ಒಣ ಕಸ. ಅವೆರಡು ಸಪ್ರೇಟಾಗಿ ಮಾಡಿಕೊಡ್ಲೇಬೇಕು. ಇಸ್ಕೊಳಲ್ಲ ಅಂತ ಹೇಳಿ ನಾವು ಯಾರು ದುಡ್ಡು ಅಲ್ಲೆಲ್ಲ ದುಡ್ಡು ಇಸ್ಕೊಂತಾರ. ತಿಂಗಳ ಬಂದು ನಾವು ದುಡ್ಡು ಕೊಡ್ತೀವಿ. ಈಗ ನೋಡ್ರಿ ಈ ಥರ ಆಗಿರೋದಕ್ಕೆ ಅವರು ಸಾವಿರಾರು ಕಾರಣಗಳು ಹೇಳ್ತಾರೆ. ಸಣ್ಣ ಪುಟ್ಟ ನೀವು ಮಾಡ್ಕೋಬೋದಲ್ಲ ಅಂತ ಹೇಳಕತ್ತಾರ. ಸಣ್ಣ ಪುಟ್ಟ ಅಂದ್ರೆ ಹಸಿ ಕಸ ತಗೊಂಡು ಒಳಗೆ ಹಾಕ್ತಾರೆ ಸರ್. ಇಲ್ಲ ಹಸಿ ಕಸ ತಗೊಂಡು ಹಾಕ್ತಾರ. ಈಗ ಮಾಡ್ಕೊಂತ ಸರಿ ಫಂಕ್ಷನ್ ಕಸನ ಒಂದು ಚೀಲ ಇತ್ತು ಸರ್, ಈಗ 3 ದಿನದ ಹಿಂದೆ ಅದನ್ನ ನಾನು ಬೇರೆ ಮಾಡಿ ಕೊಟ್ಟಿದ್ದೀನಿ ಸರ್ ಎಮ್ಮಗೆ. ಈಗ ಕಾನೂನು ಪ್ರಕಾರ ಅವ್ರ ಮನೆ ಕಸ ಅವರೇ ಬೇರೆ ಮಾಡಕ್ ಸರ್. ನೀವು ಸುಮ್ಮನೆ ಇಸ್ಕೊಂಡು ನಾವ್ ಇಸ್ಕೊಂಡ್ ಹಾಕ್ಸರ್ ಅದು ಹೇಳ್ತೀನಿ ಸರ್. ನೀನ್ ಎದಕ್ ಬಂದಿ, ನೀನು ಕಸ ಆರ್ಸಕ್ ಬಂದಿದೀಯಾ? ಕಸ ಆರ್ಸಮ್ಮ ನೀನು. ಏನು ಯಾರ ಅಧಿಕಾರಿಗಳು ಯಾರು ಕರೀರಿ, ಅವ್ರು ಕರಿ ಇವ್ರು ಕರಿ ಅಂತ. ಅವ್ರು ಒಂದ್ ಏನ್ ಹೇಳಕತ್ತ ತಿಂಗಳ ಬಂದು ನಾವು ದುಡ್ಡು ಕೊಡ್ತೀವಲ್ಲ, ಸಣ್ಣ ಪುಟ್ಟ ಇದ್ರೆ ಕಾರ್ಪೊರೇಷನ್ ದುಡ್ಡು ಬರ್ತಾವ. ನಾವು ಕೊಡಲ್ಲ 10 ರೂಪಾಯಿ ಯಾವಾಗ 5 ರೂಪಾಯಿ ಕೊಡ್ತಾರೆ. ನಾವೇನು ಯಾರನ್ನ ಕೇಳಕ್ ಹೋಗಲ್ಲ. ಅಲ್ಲಿ ಅದ್ರ ಅವ್ರಿಗೆ ಬೇಕಾದ್ರೆ ಕೊಡ್ಬೇಡ ಅಂತ ಹೇಳ್ರಿ. ಅವ್ರಿಗೆ ಅದನ್ನ ಬೇಕಂತ ಮಾಡ್ಕೊಡ್ರಿ, ಅದು ಏನು ಬೇಡ ಅಂತೀವಿ. ಇನ್ನೇನ್ ಸರ್? ಹೌದಾ? ಇದು ಈಗ ಕಸ ಆಯ್ತಲ್ಲ ಬೇರೆ ಬೇರೆ ಮಾಡಿ ಕೊಟ್ರೆ ಚೆನ್ನಾಗಿ ನಿಮ್ಗೆ. ಹಾ ಸರ್, ಈಗೆಲ್ಲ ಕಾನೂನಿಂದನೇ ಐತಲ್ಲ ಸರ್ ಬೇರೆ ಮಾಡ್ರಿ ಕೊಡು ಅಂತೇಳಿ. ಇದಕ್ಕಿದ್ದಂಗೆ ಬಂದು ಹಿಂಗೆ ಹೊಡಿಯೋದೇನೇ ಸರ್? ನಮ್ಮ ರೂಲ್ಸ್ನ ನಾವು ಏನು ಇದರಿಂದ ಏನು ಹೇಳ್ತಾರೆ ಅದನ್ನ ನಾವು ರೂಲ್ಸ್ ಫಾಲೋ ಮಾಡ್ತೀವಿ ಸರ್. ಬಟ್ ಹೊಡೆದವರಿಗೆ ಶಿಕ್ಷೆ ಆಗ್ಬೇಕು ಸರ್. ನಮಗೂ ಮಕ್ಳು ಮರಿ ಇದಾವೆ, ಇನ್ನು ಬೇರೆ ಡ್ರೈವರು ಹೆಲ್ಪರ್ಗಳಿಗೆ ಈ ಥರ ಆಗ್ಬಾರ್ದು ಸರ್. ಓಕೆ ಮೇಡಮ್, ನಿಮ್ಮ ಹೆಸರು? ರಾಜೇಶ್ವರಿ ಅಂತ. ಓಕೆ, ಎಲ್ಲರೂ ಕಸ ಗಾಡಿ ಎಲ್ಲ ಸೇರ್ಕೊಂಡ್ರು, ನೀವು ಬಂದಿರಾ, ಯಾಕೆ ಬಂದಿರ ಅಂತ ಹೇಳಿ ಸರ್. ಇವತ್ತು ಬೆಳಗ್ಗೆ ಮಹಬೂಬ್ ನಗರ 4ನೇ ಕ್ರಾಸ್ನಲ್ಲಿ ನಮ್ಮ ಪೌರ ಕಾರ್ಮಿಕರ ಗಾಡಿ ಅಲ್ಲಿ ಏನು ದಿನ ಕಸ ತಗೊಳಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಒಬ್ಬರು ಯಾರೋ ಮನೆಯವರು ಬಂದು ಕಸ ಹಾಕಕ್ಕೆ ಬಂದಾಗ ಪೌರ ಕಾರ್ಮಿಕರ ಪ್ಲಾಸ್ಟಿಕ್ಕಿನ ಚೀಲ ಅದು ಬೇರೆ ಮಾಡಿರಿ, ಸ್ಯಾನಿಟೈಸರ್ ಬೇರೆ ಮಾಡಿರಿ ಅಂತ ಹೇಳಿದಾಗ ಏನೋ ಒಂದು ಸಣ್ಣ ಪುಟ್ಟ ಗಲಾಟೆ ಆಗಿದೆ. ಆ ಗಲಾಟೆ ಆದಾಗ ಮನೆಯವರ
ಮಕ್ಕಳು ಏನೋ ಬಂದು ಇವ್ರಿಗೆ ಗಲಾಟೆ ಮಾಡಿದಾರಂತೆ, ಹೊಡೆದಾಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಹೇಳೋದಿಷ್ಟೇ, ಇದು ಪೌರ ಕಾರ್ಮಿಕರು ನಮ್ಮ ಮನೆ, ನಮ್ಮ ಬೀದಿ, ನಮ್ಮ ಏರಿಯಾಗಳೆಲ್ಲ ಕ್ಲೀನ್ ಮಾಡೋದಂಥ ಜನ ಅವರು ದಿನ ಬೆಳಗ್ಗೆ ಬರ್ತಾರೆ. ಇನ್ನೂ ನಾವು ಎದ್ದೇಳಲ್ಲ, ಅದಕ್ಕಿಂತ ಮುಂಚೆ ಎಲ್ಲ ಬಂದು ಎಲ್ಲ ಏರಿಯಾ ಓಣಿ ಎಲ್ಲ ಸ್ವಚ್ಛ ಮಾಡಿ ಹೋಗೋದಂತಹ ಅವರಿಗೆ ನಮ್ಮ ಯಾವುದೇ ಇರಲಿ ಆ ಥರ ಗಲಾಟೆ ಮಾಡೋದಾಗಲಿ ಜಗಳ ಮಾಡೋದಾದ್ರಿ ಆಗಬಾರ್ದು. ಒಂದು ನಮೂನೆ ಏನಂದರೆ ನಾವು ಎಲ್ಲರೂ ಒಂದು ನಮೂನೆ ಇದ್ದಂಗೆ ಇದ್ದೀವಿ ಎಲ್ಲರೂ. ಇದು ಇವತ್ತೇ ಅಲ್ಲ, ಭಾಳ ವರ್ಷದಿಂದ ಅವ್ರು ಬರ್ತಾ ಇದ್ದಾರೆ. ಸಣ್ಣ ಪುಟ್ಟ ಗಲಾಟೆ ಆಗ್ತಾ ಇರ್ತೈತಿ, ಮತ್ತು ಸರಿ ಮಾಡ್ಕೊತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇದು ಮಾಮೂಲಿದು. ಬಟ್ ಇವತ್ತು ಯಾಕೆ ಇಷ್ಟು ದೊಡ್ಡ ಮೀಡಿಯಾದವರು ಬಂದು ಎಲ್ಲ ಜನ ಸೇರಿ ಇಷ್ಟು ದೊಡ್ಡ ರಂಪಾಟ ಮಾಡ್ತಾ ಇದ್ದಾರಂತ ನಾವು ಯೋಚನೆ ಮಾಡಬೇಕು. ಏನು ಈ ಚುನಾವಣೆ ಬರ್ತಾ ಇದೆಯಲ್ಲ, ನಮ್ಮ ಸಮಾಜಕ್ಕೆ ಒಂದು ಕಳಂಕ ತರಬೇಕು. ಈ ಭಾಗದ ಜನ ಯುವಕರೆಲ್ಲ ಸೇರಿ ಸರಿ ಇಲ್ಲ, ಇವರು ಪೊಲೀಸ್ನವ್ರಿಗೂ ಗಲಾಟೆ ಮಾಡ್ತಾರೆ, ಪೌರ ಕಾರ್ಮಿಕರಿಗೂ ಗಲಾಟೆ ಮಾಡ್ತಾರೆ, ಒಂದು ನಮ್ಮನೆ ನೆಗೆಟಿವ್ ಶೆಡ್ ಮಾಡ್ದಂಗೆ ನಮಗೆಲ್ಲ ಮಾಡ್ತಾ ಇದ್ದಾರೆ. ಇದು ತಪ್ಪಿದು. ಅವರು ಎಲ್ಲ ಹೇಳಿದ್ದೀವಿ, ಮಾತಾಡಿದ್ದೀವಿ. ನಮ್ಮ ಸಮಾಜದ ದೊಡ್ಡವರು, ಅವರು ಪೌರ ಕಾರ್ಮಿಕರೆಲ್ಲ ದೊಡ್ಡವರೆಲ್ಲ ಸೇರಿ ಬಗೆಹರಿಸಿ ಇಲ್ಲಿಗೆ ಸರಿ ಮಾಡ್ತಾರೆ. ಇದೊಂದು ದೊಡ್ಡ ಇಶ್ಯೂ ಏನು ಮಾಡೋದು ಬೇಡ. ಇಬ್ರಿಗೂ ಕರೆಸಿ ರಾಜಿ ಮಾಡಿ ಒಂದಾಗ ನಾವು ಮಾಡಿ ಮುಂದೆ ಏನೇ ಇಲ್ದಂಗೆ ನಾವು ಮಾಡ್ದಂಗೆ ಮಾಡಿ ಶಾಂತಿಯನ್ನು ಕಾಪಾಡ್ತೀವಿ ಸರ್, ಅಷ್ಟೇ. ನಮಸ್ತೆ. मेरा नाम शौकत अली कर को दावणगेरे महानगर पालिका वार्ड में 4 नंबर वार्ड में दफेदारों का काम कर रहा हूँ। समय सब जने 2 बकेटा कर लेना, कच्चा कचरा अलग, सूखा कचरा अलग, 2 बकेटा कर ले। डाइपर कुछ अलग एक बैग देती हैं, वो बैग में डाइपर डाल को देना। कहाँ मिले वहाँ कचरा नहीं सटना की कर बोले तो देखो HK जैन शादी महल और मिल्लत स्कूल के पीछे और उर्दू अली खा स्कूल का ने सब भी कचरा ले लेकर डाल रहे हैं। वहाँ कुत्ते जानवर ज़्यादा हो रही हैं और घूसा कुत्ते भी ज़्यादा हो रहे हैं। सब जने क्या है, सुबह उठ को स्कूल जाने के बच्चों को भी अटैक कर रहे हैं कुत्ते, और मदरसे जाने में भी तकलीफ़ दे रहे हैं। सब जने क्या करना, ले लग जाको पूरी टाटा एसी घर घर का नहीं आती गाड़ी, टाटा एसी क्या पैसे दे सर नहीं, क्या भी नहीं, गवर्नमेंट से फ्री है। सो ले लेगा को सब जने कचरे गाड़ी कुछ कचरा देना, ये सब भी अलग कर दिए। तो हमें वहाँ ऑफिस में भी हमने आदेश कर रखा है हमारे कमिश्नर, कच्चा कचरा अलग, सूखा कचरा अलग कंपलसरी घर वाले कर को देना। सो हमें गाड़ी में रह सो लेना, हमें कर लेना। सो तुम्हें घर में कर को देना। रोज़ कचरा झाड़ने के टाइम पर अलग अलग कर ले छोड़ना, कच्चा कचरा अलग, प्लास्टिक अलग, बाटली अलग, वो डाइपर का एक बैग देती हैं, वो डाइपर में अलग डाल को दिएगा तो आराम से लेते हैं, क्या भी तकलीफ़ नहीं। तुम्हारा एरिया, तुम्हारे गलिया है ना, तुम्हारा वार्ड पाक साफ रहता। ये रहने से खास कर को ये महबूब नगर, ये शिवानगर, बादशाह नगर, ये बिडी लिमिट, ये SSM नगरा, ये सब भी क्या है ना पूरे में ले का रात को क्या करते हैं, उनके यजमान के हाथ में कवर देख छोड़ते हैं, ले का को वॉच पॉइंट में कचरा डाल रोड में खत्म पावा में कहाँ मिला वहाँ सड़कों जा रही है। मेहरबानी कर को सब जन है नहीं कचरा टाटा एसी कुछ दो, पाक रहता वार्ड, कुत्ते भी नहीं रहते, चूहे भी नहीं होते, घूसा भी नहीं होते। ಸರ್, ಇವತ್ತು ಕಸದ ಗಾಡಿ ಮೇಲೆ ಹಲ್ಲೆ ಆಗಿದೆಯಲ್ಲ, ಇವತ್ತು ನೀವು ಬಂದಿರೋ ರಾಜನಾಥ್ ಸ್ಟೇಷನ್ಗೆ ಏನು ಹೇಳ್ತೀವಿ ಸರ್ ಇದ್ರ ಬಗ್ಗೆ? ಸ್ನೇಹಿತರೆ ಜೈ ಹಿಂದ್. ನನ್ನ ಹೆಸರು ಮೊಹಮ್ಮದ್ ವಾಸಿಮ್ ಖಾದ್ರಿ, ಕರ್ನಾಟಕ RT ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಟೀಸ್ ಅಸೋಸಿಯೇಷನ್ ಸ್ಟೇಟ್ ಪ್ರೆಸಿಡೆಂಟು. ಇವತ್ತು ಬೆಳಗ್ಗೆ ನನಗೆ 9:30 ಗಂಟೆಗೆ ಒಂದು ಕಾಲ್ ಬರುತ್ತೆ, ಕಸದ ಗಾಡಿಯವ್ರ ಮೇಲೆ ಹಲ್ಲೆ ಆಗಿದೆ. ಆಜಾದ್ ನಗರ್ ಸ್ಟೇಷನ್ನಲ್ಲಿ ಹಲವಾರು ಕಸದ ಗಾಡಿಯವರು ಗಾಡಿ ನಿಲ್ಲಿಸಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, FIR ಮಾಡ್ಬೇಕಂತೇಳಿ. ಆ ಸಂದರ್ಭದಲ್ಲಿ ನಾನು ಸ್ಟೇಷನಿಗೆ ಬಂದು ವಿಚಾರಣೆ ಮಾಡಿದಾಗ ಕಂಪ್ಲೇಂಟ್ ನೋಡಿದಾಗ ಅಲ್ಲಿ ಏನು ಘಟನೆ ಆಗುತ್ತೆ ಅಂದರೆ, ಯಾವುದೋ ಒಂದು ಸಣ್ಣ ಕಸದ ವಿಚಾರದಲ್ಲಿ ಇವರು ಒಂದು ಮಾತಾಡಿರ್ತಾರೆ, ಅವರು ಒಂದು ಮಾತಾಡಿರ್ತಾರೆ, ಹಲ್ಲೆ ಆಗಿದೆ. ಹುಡುಗನಿಗೆ ಹಲ್ಲೆ ಆಗಿರೋದು ನಾವು ಖಂಡಿಸ್ತೀವಿ. ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸೋಸ್ಕರ ಉನ್ನತ ಅಧಿಕಾರಿಗಳ ಗಮನಕ್ಕೆ ತಗೊಂಬಂದು ಹುಡುಗನ ಮೇಲೆ FIR ಮಾಡಿಸ್ತೀವಿ ನಾವೇ ನಿಂತ್ಕೊಂಡು. ಆದರೆ ಈ ಸಣ್ಣ ವಿಷಯಕ್ಕೆಲ್ಲ ಇವರು ಒಂದು ಟಾರ್ಗೆಟ್ ಮಾಡಿ ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಇಲ್ಲಿ ಆಗಮಿಸಿ ಇದಕ್ಕೆತ್ತೆಲ್ಲ ರಾಜಕೀಯ ವಿಷಯದಲ್ಲಿ ತಗೊಂಬಂದು ಸಣ್ಣ ಪುಟ್ಟ ವಿಷಯ ಇದು. ಕಸದ ಗಾಡಿಯವರು ನಮ್ಮ ಓಣಿಗೆ ಬರ್ತಾರೆ, ಅವ್ರಿಗೆ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಇದೆ. ಅಣ್ಣ ತಮ್ಮರ ಬಾಂಧವ್ಯದಿಂದ ನಾವು ಅದೀವಿ. ಇಲ್ಲೇನಾಗುತ್ತೆ ಅಂದರೆ ಇವರು ಬಂದು ಆಜಾದ್ ನಗರ್, ಬಾದಶಾ ನಗರ್, ಮಹಬೂಬ್ ನಗರಲ್ಲಿ ಪದೇ ಹಲ್ಲೆ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಈ ಮಾತು ಸುಳ್ಳು. KTJ ನಗರದಾಗೂ ಆಗುತ್ತೆ, ಜಾಲಿನಗರದಾಗೂ ಆಗುತ್ತೆ, ಇನ್ನೋಬ ನಗರದಾಗೂ ಆಗುತ್ತೆ, ರಾಮನಗರದಾಗೂ ಆಗುತ್ತೆ, ಪ್ರತಿಯೊಂದು ಕಡೆ ಆಗತ್ತೆ. ಇದು ಯಾರೋ ಒಬ್ಬರು ಕಿಡಿಗೇಡಿಗಳು ಒಂದು ಮಾತಾಡಿದರೆ ಅದು ಒಂದು ಏರಿಯಾಕ್ಕೆ ಸಂಬಂಧಪಡಲ್ಲ, ವ್ಯಕ್ತಿಗೆ ಸಂಬಂಧಪಡುತ್ತೆ ಅಂತೇಳಿ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಾನೂನು ರೀತಿಯಲ್ಲಿ, ಕಾನೂನು ಚೌಕಟ್ಟಲ್ಲಿ ಅದು ಶಿಕ್ಷೆ ಆಗುತ್ತೆ, FIR ಆಗುತ್ತೆ, ಇನ್ವೆಸ್ಟಿಗೇಷನ್ ಆಗುತ್ತೆ, ಸತ್ಯತೆ ಹೊರಗೆ ಬರುತ್ತೆ. ಇವರು ಒಂದು ವಿಡಿಯೋ ತೋರಿಸ್ತಾರೆ, ಬರೀ ಹುಡುಗ ಹಲ್ಲೆ ಮಾಡಿರೋದು ವಿಡಿಯೋ ತೋರಿಸ್ತಾರೆ. ಆ ಹುಡುಗ ಹಲ್ಲೆ ಮಾಡೋಕ್ಕಿಂತ ಮುಂಚೆ ಏನು ಘಟನೆ ಆಗಿದೆ ಆ ವಿಡಿಯೋ ಎಲ್ಲ ಇವ್ರ ಹತ್ರ. ಅದೇ ವಿಡಿಯೋ ತಗೊಂಡು ಇವರು ಸುಮ್ಮನೆ ಒಂದು ಮಾಧ್ಯಮ ಮುಂದೆ ಬಂದು
ಏನೇನು ಅವಹೇಳನಕಾರಿ ಹೇಳಿ ಸುಳ್ಳು ಸುದ್ದಿ ಹಬ್ಬಿಸಿ ಏನಾಗಿದೆ ಅಂತ ಹೇಳಿ ಮಾಹಿತಿ ಏನಾಗಿದೆ ಸರ್? ಆ ಮಾಹಿತಿ ಏನಿದೆ ಅಂದರೆ ಮುಂಚೆ ಏನಾರ ಮಾಹಿತಿ ಇದೆ ಕೊಡಿ ಸರ್. ನಾನು ವಿಸಿಟ್ ಎಲ್ಲಿ ಘಟನೆ ಆಗಿತ್ತೆ ಅಲ್ಲಿ ನಾನು ವಿಸಿಟ್ ಕೊಟ್ಟಿದ್ದೆ. ಅಲ್ಲಿ ಅಕ್ಕಪಕ್ಕ ಹೋಗಿ ಹೆಣ್ಮಕ್ಳಿಗೆ ವಿಚಾರಿಸಿದಾಗ ಒಂದು ಕಸತ್ ಕವರ್ ಕೊಟ್ಟಿದ್ದೀವಿ ನಾವು. ಆ ಕಸತ್ ತೆರಲಿ ನಾನು ಏನೋ ಒಂದು ಕಸ ಇತ್ತು ತೆಗೆದು ಬಿಸಾಕ್ರಿ ಅಂತ ಹೇಳಿದ್ರು. ಇಲ್ಲ ಸರ್ ತೆಗೆದು ಬಿಸಾಕ್ತೀವಿ ಅಂದಾಗ ಅವ್ರ ಹತ್ತೆಲ್ಲ ಮಾತಿಗೆ ಚಕೆಮುಕ್ಕೆ ಆಯ್ತು. ಅವ್ರ ತಾಯಿಗೆ ಇವ್ರು ಬೈದಿದ್ದಾನಂತೆ, ಯಾರು ನಮ್ಮ ಸಿಬ್ಬಂದಿ ಡ್ರೈವರ್. ಕಸ ತೆಗಿಬೇಕಮ್ಮ ಇಲ್ಲಾಂದರೆ ಕಸ ತಗೊಂಡು ಹೋಗಲ್ಲ ಅಂತ ಹೇಳ್ದಂತೆ. ಅದೇ ಒಂದು ವಿಷಯಕ್ಕೆ ಹುಡುಗ ಬಂದು ಬೈದಿರೋದು ನಿಜ ಇದೆ, ತಪ್ಪಾಗಿದೆ ಅದು. ಇವರು ಫಸ್ಟ್ ಅವ್ರಿಗೆ ಬೈದಿದ್ದಾರೆ ಕಸ ತೆಗಿಬೇಕಂತೇಳಿ. ಇವ್ರು ಏನು ಮಾಡ್ತಾರೆ ಅಂದರೆ ವಾರಕ್ಕೊಂದು ಸತಿ, ತಿಂಗಳಕ್ಕೊಂದು ವೀಕ್ಲಿ ಒಂದು ಸತಿ ಒಂದೊಂದು ಮನೆಯಿಂದ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಇವ್ರ ಹತ್ರ ದುಡ್ಡು ಇಸ್ಕೊಂತಾರೆ. ವಿಶ್ವಾಸ, ಗೌರವ ದಾನ ಅಂತೇಳಿ. ಅದೇನು ಲಂಚ ಅಲ್ಲ, ಭ್ರಷ್ಟಾಚಾರ ಅಲ್ಲ, ಗೌರವ ದಾನ ಅಂತೇಳಿ ಪ್ರೀತಿ ವಿಶ್ವಾಸದಿಂದ ಇಸ್ಕೊಂತಾರೆ. ಅದೇ ಪ್ರೀತಿ ವಿಶ್ವಾಸದಿಂದ ಅವ್ರು ಕಸ ಹಾಕ್ತಾರೆ. ಅದರಲ್ಲಿ ಏನಾರ ಮಿಸ್ಯೂಸ್ ಆಗಿ ಮರ್ತಿ ಅಗೀಸಾಗಲಿ, ಅದು ವೇಸ್ಟ್ ಕಸ ಆಗಲಿ, ಹಸೆ ಕಸ ಹಾಕಿದರೆ ಇವ್ರು ತೆಗಿಬೇಕಂತ ಆ ವಿಶ್ವಾಸದಲ್ಲಿ ಅಮೌಂಟ್ ಕೊಡ್ತಾರೆ ಇವರಿಗೆ. ಸರ್ ಅವರು ದಿವಸ ಕಸ ತೆಗೆಯೋರು, ಕಸ ಇಸ್ಕೊಳಕ್ಕೆ ಬರ್ತಾ ಇಲ್ಲ, ಡ್ರೈವರ್ ನಾವು ಕೇಳಿದ್ದೀವಿ, ದುಡ್ಡು ಯಾರು ಕೊಡಲ್ಲ ಅಂತ ಹೇಳಿ 100% ಅಮೌಂಟ್ ಇಸ್ಕೊಂತಾರೆ. ಇದು ನಮ್ಮ ಗಮನಕ್ಕೂ ಇದೆ. ನಾನು ಬೆಳಗ್ಗೆ 7 ಗಂಟೆಯಿಂದ 9:30, 10 ಗಂಟೆ ಒಳಗೆ ಪ್ರತಿಯೊಂದು ವಾರ್ಡ್ ವಿಸಿಟ್ ಕೊಡ್ತೀನಿ. ಅಂಥ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ ಮೊಬೈಲ್ ಇಟ್ಕೊಂಡು ಗೇಮ್ ಆಡ್ತಾರೆ, ಇಲ್ಲಾಂದರೆ ಅವಹೇಳನಕಾರಿ ಅವ್ರಿಗೆ ಸಿಟ್ನಾಗ ಮಾತಾಡ್ತಾರೆ. ಯಾರಿಗೆ ಕಸ ಹಾಕಕ್ಕೆ ಬರ್ತಾರಲ್ಲ ಇವರೆಲ್ಲ ಇರೋದು ಅನ್ಎಜುಕೇಟೆಡ್ ಪರ್ಸನ್. ಹೆಣ್ಮಕ್ಳಿಗೆ ಏಕೋಚನಾಗಿ ಮಾತಾಡ್ತಾರೆ, ಬುದ್ಧಿವರಿಕೆ ಇರಲ್ಲ. ಅಮ್ಮ ಕಸ ತೆಗಿಯಮ್ಮ ಅಂತ 4-5 ಸತಿ ಹೇಳ್ಬೇಕು. ಇವರು ಸರ್ಕಾರದ ಕೆಲಸ ಮಾಡ್ತಾ ಇರೋದು, ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತೇಳಿ. ಇವರು ಅವ್ರಿಗೆ ಜಾಗೃತಿ ಮೂಡಿಸ್ಬೇಕು. ಜಾಗೃತಿ ಏನು ಮೂಡಿಸಲ್ಲ. ಏನಾರು ಒಂದು ಮಾತಾಡಿದರೆ ಈ ಮಾತಿಗೆ ಒಂದು ಸ್ವಲ್ಪ ಇಶ್ಯೂ ಆಗಿ ಇಲ್ಲಿವರೆಗೆ ಟೇಷನಿಗೆ ಬಂದಿದ್ದೆ. ಟೇಷನಿಗೆ ಬಂದಿದ್ದ ಮೇಲೆ ಅವ್ರ ಮೇಲೆ ಹಲ್ಲೆ ಆಗಿದೆ, ಗಲಾಟೆ ಆಗಿದೆ, ಟೇಷನ್ ಇದೆ, ಪೊಲೀಸ್ ಇಲಾಖೆ ಇದೆ, FIR ಆಗುತ್ತೆ. ಅದು ಬಿಟ್ಟು ಇವರು ಸುಮ್ಮನೆ ಏನೇನೋ ಮಾತಾಡೋದು ಇದು ಖಂಡಿಸ್ತೀವಿ. ಇದು ತಪ್ಪಿದೆ. ಯಾವುದೇ ಏರಿಯಾದಿಂದ ಇದಾಗಿಲ್ಲ. ಒಬ್ಬ ವ್ಯಕ್ತಿ ಮಾಡಿದ್ದಾನೆ, ಅದಕ್ಕೆ ನಮ್ಮದು ಅಗೇನ್ಸ್ಟ್ ಇದೆ, ನಾವು ಖಂಡಿಸ್ತೀವಿ. ಅವ್ನ ವಿರುದ್ಧ ಕಾನೂನು ಕ್ರಮ ಜರುಗಿಸೋಕ್ಕೋಸ್ಕರ ನಾವು ಅವ್ರ ಜೊತೆಗೆ ನಿಂತ್ಕೊಂತೀವಿ ಬೆನ್ನಾಗಿ. ಸರ್ ಆಗಿದೆ ಅಲ್ಲ ಘಟನೆ, ಹಿಂಗೆ ದಿವಸ ಆಗ್ತಾವ, ಹಿಂಗೆ ಇವತ್ತೇ ಆಗಿದೆ ಸರ್? ಇಲ್ಲ, ಯಾವಾಗಾರ ಒಂದು ಸತಿ ಆಗಿದ್ರೆ ಡೈಲಿ ಇದು ಆಗಲ್ಲ. ಯಾವುದೇ ಜಾಗದಲ್ಲಿ ಡೈಲಿ ಯಾವುದೇ ಒಂದು ವಿಷಯದಲ್ಲಿ ಗಲಾಟೆ ಆಗಲ್ಲ. 3 ತಿಂಗಳಿಗೆ ಒಂದು ಸತಿ, 4 ತಿಂಗಳಿಗೆ ಒಂದು ಸತಿ ಮಿಸ್ಬಿಹೇವ್ ಆಗುತ್ತೆ. ಯಾರ ಕಡೆಯಿಂದ, ಡ್ರೈವರ್ ಕಡೆಯಿಂದ ಒಂದು ಸತಿ ಏನಾರು ಒಂದು ಮಾತಾಗಿರುತ್ತೆ, ಇಲ್ಲ ಕಸ ಹಾಕಕ್ಕೆ ಬರ್ತಾರಲ್ಲ ಅವ್ರ ಕಡೆಯಿಂದ ಒಂದು ಮಾತಾಗಿರುತ್ತೆ. ಪ್ರೀತಿ ವಿಶ್ವಾಸದಿಂದ ಮಾತುಕತೆ ಮುಗಿಸಿದರೆ ಅಲ್ಲೂ ಆಗಿಲ್ಲ ಅಂದರೆ ಕಮಿಷನರ್ ಇದ್ದಾರೆ, ಮುನ್ಸಿಪಾಲ್ಟಿ ಕಮಿಷನರಿಗೆ ವಿಷಯ ತಿಳಿಸ್ಬೇಕು. ಇಲ್ಲಾಂದರೆ ತಕ್ಷಣ 112 ಕಾಲ್ ಮಾಡಬೇಕು, ಪೊಲೀಸ್ನವ್ರು ವಿಸಿಟ್ ಬರ್ತಾರೆ, ಇಲ್ಲಾಂದರೆ ಸ್ಟೇಷನಿಗೆ ಬರ್ತಾರೆ, ಸ್ಟೇಷನಿಗೆ FIR ಆಗುತ್ತೆ. ಇಷ್ಟು ದೊಡ್ಡ ಮಾಡೋದು ವಿಷಯ ಇದಲ್ಲ, ಸಣ್ಣ ವಿಷಯ. ನಮ್ಮ ಮಧ್ಯದಲ್ಲಿ ಇರೋದು ಹಿರಿಯರು ಕುಂದಿರಿಸ್ಕೊಂಡು ಪೊಲೀಸ್ ಇಲಾಖೆಯವರು ಸ್ಟೇಷನಿಗೆ ಬಂದು ಬಗೆಹರಿತಿತ್ತು. ಇದು ಸುಮ್ಮನೆ ದೊಡ್ಡ ವಿಷಯ ಮಾಡಿರೋದಂತ ನನ್ನ ಗಮನ. ತುಂಬ ಥ್ಯಾಂಕ್ಸ್ ಸರ್. ಬೆಳಗ್ಗೆ ನಿಮ್ಗೆ ಹೇಳಲ್ಲ, ಇವನಿಗೂ ಅವನಿಗೂ ಆಗಲ್ಲ. ಹೇಳಿದ ಜಾಗ ಅವನು ಹೋಗಲ್ಲ, ಅವನು ಹೇಳಿದ ಜಾಗ ಅವನು ಒಂದು ಸ್ವಲ್ಪ ಏನಾರ ಇಟ್ಟರೆ ಅಲ್ಲಿ ಮುಂದೆ ಹೋಗಲ್ಲ. ಗಾಡಿ ಯಾರ್ದು ಕಚರಾ ಕಡೆ ಅಂತೇನಾ ಹೋಗ್ರಪ್ಪ, ದಯವಿಟ್ಟು ಡ್ರೈವರ್ಗಳು ಹೋಗ್ರಪ್ಪ, ನಿಮ್ಗೆ ಮಾಡಿಗಳು ಹೋಗ್ರಿ, ಮತ್ತೆ ಸ್ಟಾಪ್ ಆಗೋದ್ರಿ ನಮಗೆ. ವಿಡಿಯೋ ಇದೆ ಸರ್, ವಿಡಿಯೋ ಇದೆ, ಕೈಲಿ ಕಿತ್ತಿರೋದು ಕೈಯಾಗೆ ಗಾಡಿಯಿಂದ ನನ್ನ ಬಟ್ ನಾವು ಇಳಿದಿಲ್ಲ. ಗಾಡಿಯಾಗ ಸಿಡಿದ್ರೆ ಚಮಟ್ಯಾಗ ಮೇಡಮ್ ತಿರ್ಗವ್ರನ್ನ ಅಮ್ಮ